ಅದೃಷ್ಟವಂತ ವ್ಯಕ್ತಿಗಳಿಗೆ ಮಾತ್ರ ಇಂತಹ 4 ಕನಸುಗಳು ಬೀಳುತ್ತೆ. ಪ್ರತಿಯೊಂದು ಕನಸುಗಳಿಗೂ ನಮ್ಮ ಭವಿಷ್ಯವನ್ನು ಸೂಚಿಸುವ ಶಕ್ತಿ ಇದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಕೆಲವೊಂದು ಕನಸುಗಳು ನಮಗೆ ಭವಿಷ್ಯದಲ್ಲಿ ಎದುರಾಗುವ ಅದೃಷ್ಟದ ದಿನಗಳನ್ನು ಸೂಚಿಸುತ್ತದೆ. ಎಂತಹ ಕನಸುಗಳು ನಮ್ಮ ಅದೃಷ್ಟವನ್ನು ಸೂಚಿಸುತ್ತದೆ ಎಂಬುದು ಗೊತ್ತೇ? ಇಂತಹ ಕನಸುಗಳು ಬಿದ್ದಾಗ ಖುಷಿಪಡಿ. ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸಿಗೂ ಅದರದ್ದೇ ಆದ ಅರ್ಥವಿದೆ. ಕೆಲವೊಂದು ಕನಸುಗಳು ಮುಂದೊಂದು ದಿನ ನಮ್ಮ ಜೀವನದಲ್ಲಿ ಅಥವಾ ಭವಿಷ್ಯದಲ್ಲಿ ನಡೆಯಬಹುದಾದ ಘಟನೆಯ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಕೆಲವೊಂದು ಕನಸುಗಳು ನಮಗೆ ಗಾಢವಾದ ಅರ್ಥವನ್ನು ನೀಡಿದರೆ, ಇನ್ನು ಕೆಲವೊಂದು ಕನಸುಗಳ ಅರ್ಥವನ್ನು ತಿಳಿದುಕೊಳ್ಳುವುದು ಕಷ್ಟವೆನಿಸುತ್ತದೆ ಹಾಗೂ ಮನಸ್ಸಿನಲ್ಲಿ ಗೊಂದಲದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಭವಿಷ್ಯವನ್ನು ಸೂಚಿಸುವ ಕನಸುಗಳು ನಮಗೆ ಸಂತೋಷವನ್ನು ತರುತ್ತದೆ ಮತ್ತು ಶುಭವೆಂದು ಹೇಳಲಾಗುತ್ತದೆ. ಅಂತಹ ಕನಸುಗಳ ಕುರಿತು ನಾವಿಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. 1. ಹೂ ಬಿಟ್ಟ ಮರ. ನೀವು ನಿಮ್ಮ ಕನಸಿನಲ್ಲಿ ಹೂಗಳನ್ನು ತುಂಬಿದ ಮರವನ್ನು ನೋಡಿದರೆ, ಈ ಕನಸುಗಳು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬೆಳಗಲಿದೆ ಎಂಬುದನ್ನು ಸೂಚಿಸುತ್ತದೆ. ಹೂಗಳಿಂದ ತುಂಬಿದ ಮರಗಳನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಿ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಎದುರಾಗಲಿದೆ ಎಂದು ಅರ್ಥ. 2. ಮಳೆಯ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನೀವು ಮಳೆ ಬೀಳುವುದನ್ನು ನೋಡಿದರೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯಾಗಿದೆ. ಕನಸಿನಲ್ಲಿ ಮಳೆಯನ್ನು ನೋಡುವುದು ಎಂದರೆ ಒಬ್ಬ ವ್ಯಕ್ತಿಯು ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸಲಿದ್ದಾರೆ ಎಂಬುದಾಗಿದೆ ಹಾಗೂ ಇದು ನೀವು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಲಿದ್ದೀರಿ ಎಂಬುದನ್ನು ಹೇಳುತ್ತದೆ. 3. ಗುಲಾಬಿ ಹೂವಿನ ಕನಸು. ಕನಸಿನಲ್ಲಿ ಕಮಲದ ಹೂಗಳನ್ನು ನೋಡಿದರೆ ಏನಾಗುತ್ತದೆ ಎಂಬುದನ್ನು ನಾವೀಗಾಗಲೇ ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಕನಸಿನಲ್ಲಿ ಗುಲಾಬಿ ಹೂಗಳನ್ನು ಕೂಡ ನೋಡುವುದು ತುಂಬಾನೇ ಶುಭ ಸೂಚನೆಯಾಗಿದೆ. ಯಾಕೆಂದರೆ ಗುಲಾಬಿ ಹೂವುಗಳು ಲಕ್ಷ್ಮೀದೇವಿಗೆ ತುಂಬಾನೇ ಪ್ರಿಯವಾದ ಹೂಗಳಾಗಿವೆ. ಹಾಗಾಗಿ ಕನಸಿನಲ್ಲಿ ನೀವು ಗುಲಾಬಿ ಹೂಗಳನ್ನು ನೋಡಿದರೆ ಅದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ನಿಮಗೆ ಸೂಚಿಸುತ್ತದೆ. ಕನಸಿನಲ್ಲಿ ಗುಲಾಬಿ ಹೂವನ್ನು ನೋಡುವುದು ಎಂದರೆ ಒಬ್ಬ ವ್ಯಕ್ತಿಯ ಹಲವು ವರ್ಷಗಳ ನನಸಾಗದೇ ಇರುವ ಕನಸುಗಳು ಸದ್ಯದಲ್ಲೇ ನನಸಾಗಲಿವೆ ಎಂಬುದನ್ನು ಹೇಳುತ್ತದೆ. 4. ಹಣದ ಕನಸುಗಳು. ಕನಸಿನಲ್ಲಿ ನಾವು ಹಣವನ್ನು ನೋಡುವುದು ತುಂಬಾನೇ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಕನಸುಗಳು ನೀವು ಭವಿಷ್ಯದಲ್ಲಿ ಅಪಾರ ಸಂಪತ್ತಿನ ಲಾಭವನ್ನು ಪಡೆಯಲಿದ್ದೀರಿ ಎಂಬುದನ್ನು ಹೇಳುತ್ತದೆ. ನಿಮ್ಮ ಕನಸಿನಲ್ಲಿ ಹಣದ ಬಂಡಲನ್ನು ನೀವು ನೋಡಿದರೆ ನಿಮ್ಮ ಮನೆಯಲ್ಲಿ ಉಂಟಾದ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ಧನಾಗಮನವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ 4 ಕನಸುಗಳನ್ನು ಯಾವ ವ್ಯಕ್ತಿ ಕಾಣುತ್ತಾರೋ ಅವರು ಜೀವನದಲ್ಲಿ ಲಾಭದಾಯಕ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾರೆ. ಇಂತಹ ಕನಸುಗಳಿಂದ ಅವರ ಅದೃಷ್ಟವು ಬೆಳಗಲಿದೆ. ನಿಮಗೂ ಕೂಡ ಇಂತಹ ಕನಸುಗಳು ಬಿದ್ದಲ್ಲಿ ಅದರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಆನಂದಿಸಿ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.